ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿತೆ ಚಿನ್ಮಯ ಗುಣವೇಣಿ ಮನ ತಣಿತೆ ಚಿನ್ಮಯ ಗುಣವೇಣಿ ಓ ರಾಣಿ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ನಿಧಿಯೇ ಬಾರನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ಕಂಗೊಳಿಸುವ ನವಿಲ ಮೊಗರಿಯೇ ನಯನ ಕಂಗೊಳಿಸುವ ನವಿಲ ಮೊಗರಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗಕ್ಕೆ ಸ್ವರಗೀತೆ ಆಡಿ ಕುಣಿಯುತ್ತ ಆಡುವ ಬಾ ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು. ಉತ್ತರ ನಿನ್ನ ದೇವನ ಸಂದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರು? ನನ್ನ ಸರ್ವಸ್ವವೆಲ್ಲವೂ ನಿಮ್ಮದೇ ಆಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ನಾನು ಅದನ್ನು ಬಲ್ಲೆ ಪ್ರೇಯಸಿ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಹೃದಯದ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಆಸೆ. ಉತ್ತರ ಅಲ್ಲಿ ನೋಡು, ಆ ವಸಂತದ ಬಳಿಯು ದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಇಲ್ಲಿ ನೋಡು, ಆ ವನ ಪಕ್ಷಿಗಳು ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನವೂ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು
ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳಿಂದ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿವೇಕ ತಿರುವ ಶೋಕದಿಂದ ದಗ್ಧರಾಗಿದ್ದೆವು, ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ. ಗೆಳತಿ ಪ್ರಿಯತಮೆ ಬಾರಲಿ, ಗೆಳತಿ ಪ್ರಿಯತಮೆ ಬಾರಲಿ, ಏನೋ ಸಂತೋಷ ಏನೋ ಉಲ್ಲಾಸ, ಏನೋ ಸಂತೋಷ ಏನೋ ಉಲ್ಲಾಸ, ತೇಳಲು ಅಸದಳ, ತೇಳಲು ಅಸದಳ. ಕೋಗಿಲೆ ಕೂಗುವ ಸಮಯ, ಹೃದಯದ ಕೋಗಿಲೆ ಇಂಚರಗೈಯೇ, ಮಾಮರ ಕೋಗಿಲೆ ಕೂಗುವ ಸಮಯ, ಹೃದಯದ ಕೋಗಿಲೆ ಇಂಚರಗೈಯೇ, ಹೃದಯದ ಭಾವನೆ ಮಧುರ ಮಧುರ, ಹೃದಯದ ಭಾವನೆ ಮಧುರ ಮಧುರ, ಗೆಳತಿ ಪ್ರಿಯತಮೆ ಬರಲಿ, ಗೆಳತಿ ಪ್ರಿಯತಮೆ ಬರಲಿ, ಏನೋ ಉಲ್ಲಾಸ ಅಸದಳ, ಅಸದಳ. ಚಂದ್ರಮಾಧರೆಗಿಳಿದಂತೆ ಹೃದಯದ ಸಂಭ್ರಮ ಕಾಣಿದಂತೆ, ಗಗನದ ಚಂದ್ರಮಾಧರೆಗಿಳಿದಂತೆ ಹೃದಯದ ಸಂಭ್ರಮ ಕಾಣಿದಂತೆ, ಹೃದಯದ ಭಾವನೆ ಮಧುರ ಮಧುರ, ಹೃದಯದ ಭಾವನೆ ಮಧುರ ಮಧುರ, ಹಿರಿಯ ಸನಿಹತೆ ಬಾರಿಯ, ಏನೋ ಸಂತೋಷ ಏನೋ ಉಲ್ಲಾಸ, ಏನೋ ಸಂತೋಷ ಏನೋ ಉಲ್ಲಾಸ, ಬೇಡಲ್ ಅಸದಳ, ಬೇಡಲ್ ಅಸದಳ. ಉತ್ತರ. ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರೋದು. ಬಾ ಕುಳಿತುಕೋ. ಸ್ವಾಮಿ, ಪ್ರಿಯ, ಇದೇನು ಇಂಥ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತಿ? ಈ ದಿನ ನಾನು ಯುದ್ಧರಂಗದಲ್ಲಿ ಮಹತ್ವದ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಈ 4 ದಿನದಿಂದಲೂ ಯುದ್ಧರಂಗದಲ್ಲಿ ನೇರ್ತರಾಗಿದ್ದೀರಾ. ಈ ದಿನ ಮಾತ್ರ ನನ್ನೊಡನೆ ಕಾಲ ಕಳೆಯಬಾರದೆ? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ವಿಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ಸ್ವಾಮಿ, ನೀವು ಯುದ್ಧರಂಗಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ. ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣ ಮಾಡಬೇಕಾಗಿತ್ತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಓಹೋ, ಯುದ್ಧಕ್ಕಾಗಿ ಹೊಸಬಿಲ್ಲನ್ನು ತಂದಂತಿದೆ. ಸ್ವಾಮಿ, ಇದೊಂದು ಸಾರಿ ಏರಿಸಲಿ. ಹಾ. ಉತ್ತರ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ
ನಿನ್ನ ಸಖಿಯರು ತಿರುತಂದ ಹೂಗಳನ್ನು ಹೆದೆಯೇರಿಸು. ರೂಪಗೊಂಡ ರತಿ ಚಂಚಲ ಕಟಕ್ಷ ಬಾಣಗಳನ್ನು ಹೂಡು ಮನ್ಮನ ಶಾಯಿನಿ. ನನ್ನ ಹೃದಯ ಮಧ್ಯದಲ್ಲಿ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶಯ. ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು. ರಾಜ ನೇತ್ರೆ ಋತ ಕೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ರಾಜ ನೇತ್ರೆ ಋತ ಕೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ರಾಮಚಂದ್ರ ಹನಿ ತೋರುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮದಿಂದ ಹನಿ ತೋರುವೆ. ರಾಜ ಕೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾಮಿನಿ ಕೋಪ ಸಾಕೆಂತು ರೂಪ ಕಾಮಿನಿ ಕೋಪ ಸಾಕೆಂತು ರೂಪ ಲಾವಣ್ಯ ಲೀಲೆ ಕಾರುಣ್ಯ ಸಂಪನ್ನ ಲಾವಣ್ಯ ಲೀಲೆ. ವೀರಸತಿ 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 ಎಂಟಿಗ ನೀ ಜೋಡಿದೆ. ರಾಜ ಋತ ಕೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು ಈಗಲೂ ನೀನು ನುಡುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯಾದ ಘಾನಮಯಾದ ಈ ಉತ್ತರೆಯನ್ನು ಕಲವೈದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವಿನಿ ಕೇಳಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರಿ ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯಿ ಗಾನಶೀಲೆಯಾದ ಒಬ್ಬ ಉತ್ತರಿ ನೋಡಿದೆ. ಈಗ ವೀರಪತ್ನಿ ವೀರಾಂಗನೆಯಾದ ಮತ್ತೊಬ್ಬ ಉತ್ತರಿ ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ನಾನು ನೋಡುವುದೇನನ್ನು ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಇಹ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ ಧನ್ಯ. ಹಾರ್ಯಾರೋತ್ತದಲ್ಲಿ ನೀನು ರಾರಿನರ್ತಳು. ನೀವು ಕ್ಷತ್ರಿಯ ರತ್ನರು, ಯುದ್ಧ ನಿನ್ನ ಗೌರವ ಕೀರ್ತಿ ಸಂಪತ್ತು. ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತನ್ನ ಹೃದಯದ ದುಃಖ ವೇದನೆಯನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂವಿದುರಿಸದೆ ಸಾಹಸ ಮುಖೇರಂತೆ ತನ್ನ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಆದರೆ ಅವರಿಗೆ ಅವರ ಗೌರವವಿಲ್ಲವೇ? ಇರುವುದು ಕಾಂತ. ರಣಾಂಗಣದಲ್ಲಿ ಕಾದಾಡುತ್ತ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಭಾಸವನ್ನು ಸುರಿಸಿದ ಮಾತು ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೇ? ಅಳುವುದಿಲ್ಲ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ
ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ಕಣ್ಣು ಕಿತ್ತು ನಿಮ್ಮ ಪಾದಕ್ಕರ್ಪಿಸುವೆನು. ಉತ್ತರೆ ವೀರ ಸತಿ, ಪತಿ ಆಜ್ಞೆ ದೇವರ ಆಜ್ಞೆಯಂತೆ. ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ನಾನು ರಣರಂಗದಲ್ಲಿ ಬೆಳಗುವನು. ಮನದಿನಿಯಳಿನಲ್ಲೇ ನನ್ನ ಮನದಿನಿಯಳಿನಲ್ಲೇ ಮನದಿನಿಯಳಿನಲ್ಲೇ ನನ್ನ ಮನದಿನಿಯಳಿನಲ್ಲೇ ಹೃದಯದಳು ಜೊತೆಗೂಡಿ ಹೃದಯದಳು ಜೊತೆಗೂಡಿ ನಾವಾಡುವ ಬಾರೆ ಮನದಿನಿಯಳಿನಲ್ಲೇ ಮನದಿನಿಯಳಿನಲ್ಲೇ ಅನಂತ ಸುಂದರಿ ವಿನೋದವಾಗಿ ನಾವಾಡುವಾರೆ ಮನದಿನಿಯಳಿನಲ್ಲೇ ಮನದಿನಿಯಳಿನಲ್ಲೇ. ನಯನ ಮನೋಹರ ನವಗುಣವಂತ ಕಾದಿದೆ ತುಂಬಿಯೊಂದು ಅದರ ಮಧುವ ಸವಿಯಲು ಕಾದಿದೆ. ಚಂಚಲೆಯೇ ಚೆಲುವೆಯ ಬಾ ಚಲ್ಲಾಟದ ನವಿಲೆ ಚಂಚಲೆಯೇ ಚೆಲುವೆಯ ಬಾ ಚಲ್ಲಾಟದ ನವಿಲೆ ನಾವುಗಳು ಪ್ರೇಮಿಗಳು ಲೋಕ ನಗುತ್ತಿದೆ. ಅದರ ಮಧುವ ಸವಿಯಲು ಕಾದಿದೆ. ತುಂಬಿಯೊಂದು ಅದರ ಮಧುವ ಸವಿಯಲು ಕಾದಿದೆ. ಜಯ ಪಾವನ ಶೌರ್ಯ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ
बड़ोला बधाई की, श्री रामचंद्र प्रभु की, गुरु राघवेंद्र स्वामी की, एरा बरली शांति रामकृष्ण के